ಲಕ್ಕಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂದ್ಕೋತೀವಿ. ಅಂದರೆ ಅದೃಷ್ಟ ಬೇಕು ಅಂತ. ಈ ಪ್ರಕೃತಿ ನಮಗೆ ಎಲ್ಲವನ್ನು ಕೊಟ್ಟಿದೆ. ಅಂದರೆ ಗಾಳಿ, ಬೆಳಕು, ಕುಡಿಲಿಕ್ಕೆ ನೀರು, ತಿನ್ನಲಿಕ್ಕೆ ಆಹಾರ, ಹಾಗೆ ಕಾಯಿಲೆಗಳು ಬಂದಾಗ ಅವು ಪರಿಹಾರ ಆಗಲಿಕ್ಕೆ ಗಿಡಮೂಲಿಕೆಗಳು. ಹೌದಲ್ಲ, ಗಿಡಮೂಲಿಕೆಗಳು. ಅದೃಷ್ಟಕ್ಕೂ ಕೂಡ ಈ ಪ್ರಕೃತಿ ಒಂದು ಗಿಡವನ್ನು ಕೊಟ್ಟಿದೆ ಅಂದರೆ ನೀವು ನಂಬ್ತೀರಾ? ನಂಬೋದು ಕಷ್ಟ. ಯಾಕೆಂದರೆ ನಾವೆಲ್ಲ ಆಧುನಿಕರು, ಎಲ್ಲವನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಪೂರ್ವಿಕರು, ನಮ್ಮ ಜನಪದರು ನಂಬಿದ್ರು. ಹೌದು, ಲಕ್ಕಿಗೆ ಅಂತ ಕೊಟ್ಟಿರೋ ಗಿಡವೇ ಲಕ್ಕಿ ಗಿಡ. ಆದರೆ ಇಂಗ್ಲೀಷ್ನ ಲಕ್ ಶಬ್ದಕ್ಕೂ ಈ ಕನ್ನಡದ ಲಕ್ಕಿ ಶಬ್ದಕ್ಕೂ ಯಾವುದೇ ಸಂಬಂಧ ಇಲ್ಲ. ಲಕ್ಕು ಮತ್ತು ಲಕ್ಕಿ ಅನ್ನೋದು ಒಂದೇ ರೀತಿಯ ಉಚ್ಚಾರಣೆ ಆಗಿರೋದು ಬರೀ ಕಾಕತಾಳೀಯ ಅಷ್ಟೇ. ಕನ್ನಡದ ಈ ಲಕ್ಕಿ ಪದಕ್ಕೆ ಸಮಾನಾರ್ಥಕ ಪದ ಯಾವುದಪ್ಪ ಅಂದರೆ ಲಕುಮಿ ಅಂತ. ಲಕುಮಿ ಅಂದರೆ ಸಂಪತ್ತು, ಐಶ್ವರ್ಯ, ಲಕ್ಷ್ಮಿ ಎಂದರ್ಥ. ನೀವಿಲ್ಲಿ ಈವರೆಗೂ ನೋಡ್ತಿರುವಂಥದ್ದೇ ಈ ಲಕ್ಕಿ ಗಿಡ. ಇದೇ ಐಶ್ವರ್ಯ, ಸಂಪತ್ತು, ಲಕ್ಷ್ಮಿ ಅನ್ನುವ ಅರ್ಥದಲ್ಲಿ ಇರುವಂತಹ ಗಿಡ. ಹಾಗಿದ್ರೆ ಈ ಲಕ್ಕಿ ಗಿಡ ಹೇಗೆ ಅದೃಷ್ಟದ ಗಿಡ ಆಗ್ತದೆ ಅಂತೇಳಿ ನೀವು ಕೇಳ್ಬೋದು. ನಮ್ಮ ಜನಪದದಲ್ಲಿ ಅಂದರೆ ಒಂದು ಗಾದೆ ಮಾತಿದೆ. ಆ ಗಾದೆ ಏನಪ್ಪ ಅಂದರೆ, ಅಕ್ಕನ ಕಂಡ್ರೆ ಕರಿ, ಲಕ್ಕಿ ಕಂಡ್ರೆ ಮುರಿ ಅಂತ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತಿದೆಯಲ್ಲ, ಅದನ್ನು ಅಕ್ಷರಶಃ ಅನುಸರಿಸ್ತಿದ್ದಂತಹ ನಮ್ಮ ಪೂರ್ವಿಕರು, ನಮ್ಮ ಜನಪದರು, ನಮ್ಮ ಗ್ರಾಮೀಣ ಪ್ರದೇಶದ ಈಗಿನ ಹಿರಿಯರು ಕೂಡ ಈ ಲಕ್ಕಿ ಗಿಡವನ್ನು ಕಂಡಾಗ ಇದನ್ನು ಮುರಿದು, ಅಂದರೆ ಇದರ ಕುಡಿಯನ್ನು, ಎಲೆಯನ್ನು, ಹೂವನ್ನು ಮುರಿದು ಕಿವಿಗೋ, ಜೇಬಿಗೋ ಅಥವಾ ಮಹಿಳೆಯರಾದರೆ ತಲೆಗೆ ಇದನ್ನು ಮುಡ್ಕೊಳ್ತಾರೆ. ಹಾಗೇನಾದರೂ ಈ ಲಕ್ಕಿ ಗಿಡವನ್ನು ಕಂಡಾಗ ಅದನ್ನು ಮುರಿದು ಕೈಯಲ್ಲೋ ಜೇಬಲ್ಲೋ ಇಟ್ಕೊಳ್ಳದೆ ಹೋದರೆ ಈ ಗಿಡ ಬೈಕೊಳ್ತದಂತೆ. ಏನಂತ ಬೈಕೊಳ್ತದಂತೆ? ನೋಡ್ದಾ, ನಾನು ಅದೃಷ್ಟದ ಗಿಡ, ನಾನು ಇವನು ಕಣ್ಮುಂದೆ ಕಂಡರೂ ಕೂಡ ನನ್ನನ್ನು ಇಟ್ಕೊಳ್ಳದೆ ಹೋದ್ನಲ್ಲ ಅಂತ. ಹೀಗಾಗಿ ನಮ್ಮ ಗ್ರಾಮೀಣ ಜನರು, ನಮ್ಮ ಪೂರ್ವಿಕರು ಈ ಗಿಡವನ್ನು ಮುರಿದು ಅದರ ಒಂದು ಎಲೆಯನ್ನು, ಹೂವನ್ನು ತಮ್ಮ ಜೇಬಲ್ಲೋ ಕಿವಿಯಲ್ಲೋ ಇಟ್ಕೊಳ್ಳುವಂಥದ್ದು ಒಂದು ರೂಢಿಯಾಗಿತ್ತು. ಹೀಗಾಗಿ ಇದು ಒಂದು ಅದೃಷ್ಟದ ಗಿಡ ಅಂತೇಳಿ ಭಾವಿಸ್ತಾ ಇದ್ದರು. ಆತ್ಮೀಯ ನೋಡಿದ್ರೆ, ನೀವಿಲ್ಲಿ ನೋಡ್ತಿರುವಂತಹ ಈ ಲಕ್ಕಿ ಗಿಡ ಮಲೆನಾಡಿನಲ್ಲಿ ಯಥೇಚ್ಛವಾಗಿ, ನಮ್ಮ ಬಯಲುಸೀಮೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ವಿರಳವಾಗಾದರೂ ಕೂಡ ಕಂಡುಬರ್ತದೆ. ಹಿಂದೆ ನಮ್ಮ ರೈತರು ಈ ಲಕ್ಕಿ ಗಿಡವನ್ನು ಹೊಲದ ಸುತ್ತ ಜೀವಂತ ಬೇಲಿಯನ್ನಾಗಿ ಬೆಳೆಸ್ತಾ ಇದ್ದರು. ಈಗ ಈ ರೀತಿ ಬೇಲಿಯನ್ನಾಗಿ ಬೆಳೆಸುವಂಥದ್ದು ಭಾಳ ಕಡಿಮೆ ಆಗಿದೆ. ಆದರೂ ಕೂಡ ಈ ಗಿಡ ಅಲ್ಲಿ ಇಲ್ಲಿ ಕಾಣಸಿಗ್ತದೆ ಅನ್ನೋದೇ ನಮ್ಮ ಅದೃಷ್ಟ. ಹೀಗಾಗಿ ನಿಮಗೂ ಕೂಡ ಆ ಅದೃಷ್ಟ ಬರಬೇಕು ಅಂದರೆ ಈ ಗಿಡವನ್ನು ಕಂಡು ಕೂಡಲೇ ಅದರ ಕುಡಿಯನ್ನು, ಹೂವನ್ನು, ಅದರ ಎಲೆಯನ್ನು ಜಿಗಿಟಿ ತಮ್ಮ ಜೇಬಲ್ಲಿ, ಕಿವಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಅದಕ್ಕೆ ಮುಂಚೆ, ಇದು ಸಿಗೋದಕ್ಕೆ ಮುಂಚೆನೇ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ. ಅವರು ಕೂಡ ಈ ಮಾಹಿತಿಯನ್ನು ತಿಳ್ಕೊಂಡು ಅದೃಷ್ಟವಂತರಾಗ್ರಿ. ಅಂದ ಹಾಗೆ ಬರೀ ಲಕ್ಕಿಗಾಗಿ ಈ ಲಕ್ಕಿ ಗಿಡ ಅಲ್ಲ, ಇದೊಂದು ಅದ್ಭುತವಾದಂತಹ ಔಷಧೀಯ ಗಿಡ ಕೂಡ ಹೌದು. ಅಂದರೆ ಇದು ರೋಗ ನಿರೋಧಕ, ನೋವು ನಿವಾರಕ, ಕೀಟನಾಶಕ. ಅಷ್ಟಲ್ಲದೆ ಇದು ಒಂದು ಪೂಜನೀಯ ಸಸ್ಯ ಕೂಡ ಹೌದು. ಇದನ್ನು ಪೂಜೆಯಲ್ಲಿ ಮತ್ತು ಧಾರ್ಮಿಕ ಆಚರಣೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇದನ್ನು ಪಂಚಪತ್ರೆ ಅಂತಲೇ ಕರೀತಾರೆ. ನೋಡಿ, ಇದರ ಎಲೆ ಒಟ್ಟು 5 ಒಂದೇ ಗುಂಪಿನಲ್ಲಿ ಇರ್ತವೆ. ಹೀಗಾಗಿ ಇದನ್ನು ಪಂಚಪತ್ರೆ ಅಂತ ಕರೀತಾರೆ. ಇದು ಶಿವನಿಗೆ ಬಹಳ ಪ್ರಿಯವಾದ ಪತ್ರೆ ಅಂತಲೂ ಕೂಡ ಹೇಳ್ತಾರೆ. ಹಿಂದೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಗಿಡದ ಮಹತ್ವವನ್ನು ಹೇಗೆ ನಮ್ಮ ಹಿರಿಯರು ದಾಟಿಸಿದ್ರಪ್ಪ ಅಂದರೆ, ನಾವೇ ಚಿಕ್ಕ ಹುಡುಗರಾಗಿದ್ದಾಗ ಒಂದು ಪ್ರಾಸಪದವನ್ನು ಹೇಳ್ಕೊಳ್ತಿರುತ್ತಿದ್ವಿ. ಏನಪ್ಪ ಆ ಪ್ರಾಸಪದ ಅಂದರೆ, ಬ್ಯಾಟೆ ಸೊಪ್ಪು ಭೂತಪ್ಗೆ, ಲಕ್ಲಿ ಸೊಪ್ಪು ಲಕ್ಕಮ್ಗೆ, ಪರ್ಕೆ ಏಟು ನಿಂಗಮ್ಗೆ ಅಂತ. ಅಂದರೆ ಈ ಲಕ್ಕಿ ಸೊಪ್ಪು ಲಕ್ಕಮ್ಗೆ, ಲಕ್ಕಮ್ಮ ಅಂದರೆ ಲಕ್ಷ್ಮಿಗೆ, ಲಕ್ಷ್ಮಿಯಷ್ಟೇ ಪವಿತ್ರ ಅಂತ ಹೇಳಿ ನಮ್ಮ ತಲೆನಲ್ಲಿ ಹೋಗುವಂತಹ ಒಂದು ಪ್ರಾಸಪದ ನಮ್ಮಲ್ಲಿ, ಅಂದರೆ ಗ್ರಾಮೀಣ ಭಾಗದಲ್ಲಿ ಇತ್ತು. ಈ ಲಕ್ಕಿ ಗಿಡದ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಸಾಕಷ್ಟು ಮಹತ್ವ ಮತ್ತು ಮಾಹಿತಿ ಇರುವಂತಹ ಗಿಡ ಇದಾಗಿದೆ. ಹಾಗಾಗಿ ಇದಕ್ಕೆ ಒಂದು ವಿಡಿಯೋ ಸಾಕಾಗೋದಿಲ್ಲ. ಇನ್ನು ಪಾರ್ಟ್ 2, ಪಾರ್ಟ್ 3 ಕೂಡ ಮಾಡಬೇಕಾಗ್ತದೆ. ಹೆಚ್ಚಿನದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಅಂತಹ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ. ಈವರೆಗೆ ಈ ವಿಡಿಯೋ ನೋಡಿದ್ದು ನಿಮಗೆ ಧನ್ಯವಾದಗಳು.